ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ನಿಮ್ಮ ಮುಂಜಾನೆಯನ್ನು ಸುಂದರವಾಗಿಸಲು ಇದೀಗ ಮೂಡಿಬರುತ್ತಿದೆ ಮಾಹಿತಿ ಖಜಾನೆಯಲ್ಲಿ ಶುಭ ನುಡಿ. ವಿವಿಧ ಸಂದೇಶಗಳ ಮಧುರ ಸಂಗಮ. ಕೇಳಿ ಶುಭ ನುಡಿ. ನಿಮ್ಮ ಮುಂಜಾನೆಯ ಸುಂದರ ಆರಂಭ. ಕೇಳಿ ಆನಂದಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ಶುಭ ನುಡಿಯೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ವಿಕ್ರೋ ಗೋಕಾಕ್ ಅವರು ಒಂದು ಕಡೆ ಹೀಗೆ ಹೇಳುತ್ತಾರೆ: ಓದಿ ಮರುಳಾಗಬಾರದು, ಓದದೆಯೂ ಮರುಳಾಗಬಾರದು, ಓದಿ ಹುರುಳಾಗಬೇಕು. ಮತ್ತೊಮ್ಮೆ ಶುಭ ನುಡಿ: ಓದಿ ಮರುಳಾಗಬಾರದು, ಓದದೆಯೂ ಮರುಳಾಗಬಾರದು, ಓದಿ ಉರುಳಾಗಬೇಕು. ಎಂಥ ಮಾತಲ್ವ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಅನೇಕ ಸವಾಲುಗಳು ನಮ್ಗೆ ಎದುರಾಗುತ್ತೆ. ಅವರು ಎಷ್ಟೇ ಓದಿದವರಾಗಿರ್ಬೋದು, ಅವರು IAS ಅಧಿಕಾರಿಗಳಾಗಿರ್ಬೋದು, ಅವರಿಗೂ ಕೂಡ ವೈಯಕ್ತಿಕವಾದ ಸಮಸ್ಯೆಗಳಿದ್ದೇ ಇರ್ತವೆ. ನಾವು ಒಂದು ಕಥೆಯನ್ನು ಓದ್ತಾ ಇದ್ದೀವಿ ಅಂದರೆ ಆ ಕಥೆಯನ್ನು ಓದಿ ನಾವು ಆ ಕಥೆಯಲ್ಲಿರೋದೇ ನಿಜ ಅಂತ ಮರುಳಾಗಬಾರ್ದು. ಅಂದರೆ ಆ ಕಥೆಯಲ್ಲಿ ಹೇಳಿರೋದೇ ಸತ್ಯ, ಅದನ್ನು ಬಿಟ್ಟು ಸತ್ಯ ಇಲ್ಲ ಅಂತ ಯೋಚನೆ ಮಾಡ್ತಾ ಕಾಲಹರಣ ಮಾಡೋ ಬದಲು ಆ ಕಥೆಯಲ್ಲಿ ಇರುವಂತಹ ನೀತಿಯನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸಿದಾಗ ನಿಜಕ್ಕೂ ನಮ್ಮ ಓದಿಗೆ ಒಂದು ಅರ್ಥ ಬರುತ್ತೆ. ಇನ್ನು ಓದದೆಯೂ ಮರುಳಾಗಬಾರದು ಅಲ್ವಾ. ನಾವು ಯಾವುದೋ ಒಂದು ವಿಷಯವನ್ನು ಅರ್ಧ ತಿಳ್ಕೊಂಡು ನಾವು ಹಾಸ್ಯಕ್ಕೆ ಒಳಪಡೋ ಬದಲು ಅದನ್ನು ಪೂರ್ತಿಯಾಗಿ ಓದ್ಕೊಂಡು ತಿಳ್ಕೊಂಡು ಮುಂದುವರಿಯೋದರಲ್ಲಿ ಅರ್ಥ ಇದೆ. ಇನ್ನು ಓದಿ ಉರುಳಾಗಬೇಕು. ನೀವು ಓದೋದ್ರಿಂದ ಏನಾದರೂ ಪ್ರಯೋಜನ ಇರಬೇಕು. ಪ್ರಯೋಜನ ಇದ್ದರೆ ಮಾತ್ರ ಓದಬೇಕು, ಇಲ್ಲ ಅಂದರೆ ಓದೋದಕ್ಕೆ ಹೋಗ್ಬಾರ್ದು ಅಲ್ವಾ. ನಿಮ್ಮ ಜೀವನ ಯಾವಾಗಲೂ ಕೂಡ ನಿಂತ ನೀರಾಗಬಾರ್ದು, ಯಾವಾಗಲೂ ಸಾಗ್ತಾನೆ ಇರಬೇಕು. ಅದೇ ಸಾಹಿತ್ಯ ಇನ್ನಿತರ ಓದಿನ ವಿಷಯದೊಂದಿಗೆ. ನೆನಪಿರಲಿ, ಇದನ್ನು ಯಾವತ್ತೂ ಮರಿಬೇಡಿ. ನಿಮ್ಗೇನಿಸ್ತು ಕಮೆಂಟ್ ಮಾಡಿ.